ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗರ್ತೀತ ಗ್ರಾಮದಲ್ಲಿ ಉಂಟಾಗಿದ್ದ ಗಂಭೀರ ನೀರಿನ ಸಮಸ್ಯೆ ಕೊನೆಗೂ ಪರಿಹಾರ ದೊರೆತಿದೆ. ಗ್ರಾಮಸ್ಥರಿಗೆ ನೀಡಿದ ಮಾತನ್ನ ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಓರ್ಡಿಯಾ ಅವರು ಉಳಿಸಿಕೊಂಡಿದ್ದಾರೆ. ಗ್ರಾಮಕ್ಕೆ ನೀರನ್ನು ಒದಗಿಸಿಕೊಡುವಲ್ಲಿ ಈಗಾಗಲೇ ಸಫಲರಾಗಿದ್ದಾರೆ. ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿರಲಿಲ್ಲ ಎಂಬ ಆರೋಪ ಕೇಳಿಬಂದಿತ್ತು. ಈ ಕುರಿತು RJ32 ಕನ್ನಡ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಸಿಇಒ ಲವೀಶ್ ಓರ್ಡಿಯಾ ಪರಿಸ್ಥಿತಿಯನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು. ಸಿಇಒ ಸೂಚನೆ ಬಳಿಕ ಅಗ್ನಿ ಗ್ರಾಮ ಪಂಚಾಯತ್ PDO ಮೊಹಮ್ಮದ್ ಜಹೀರ್ ಅವರು ರಾತ್ರಿ 10:30 ಗಂಟೆವರೆಗೂ ಸ್ಥಳದಲ್ಲೇ ಉಳಿದು ಕಾರ್ಯಾಚರಣೆ ನಡೆಸಿದ್ದಾರೆ. ಅದೇ ರೀತಿಯಾಗಿ ಪ್ರೀ ಡಿಪಾರ್ಟ್ಮೆಂಟ್ನ JE ಇಬ್ರಾಹಿಂ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ಪರಿಣಾಮವಾಗಿ 24 ಗಂಟೆ ಒಳಗೆ ಅಗರ್ತೀರ್ಥ ಗ್ರಾಮಕ್ಕೆ ನೀರು ಪೂರೈಕೆ ಮಾಡಲಾಗಿದೆ. ಇದೇ ವೇಳೆ ತಾಲೂಕಿನಾದ್ಯಂತ ಪ್ರಸಾರವಾಗುತ್ತಿರುವ ವರದಿಗಳಿಗೆ ಸ್ಪಂದಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿರುವ ಸುರಪುರ ವಿಧಾನಸಭಾ ಶಾಸಕ ಹಾಗೂ ಹುಣಸಗಿ ತಾಲೂಕು ಅಧಿಕಾರಿಗಳ ಕಾರ್ಯಕ್ಕೂ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜಕೀಯ ಒತ್ತಡ ಹಾಗೂ ಬೆದರಿಕೆಗಳಿಗೆ ಮಣಿಯದೆ ಜನರ ಸಮಸ್ಯೆಗಳನ್ನು ಬೆಳಕಿಗೆ ತರುತ್ತಿರುವ ನಮ್ಮ ವಾಹಿನಿ ತಾಲೂಕಿನಲ್ಲಿ ಹೊಸ ಮೈಲಿಗಲ್ಲಿನತ್ತ ಸಾಗುತ್ತಿದೆ. ಅತಿ ವೇಗವಾಗಿ ಸುದ್ದಿ ತಲುಪಿಸುವುದರ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರ ದೊರಕುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿರುವ ಕಾರ್ಯಕ್ಕೆ ಜನರಿಂದ ಬೆಂಬಲ ಸಿಕ್ಕಿದೆ. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. कुछ भी नहीं